87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಭಿನ್ನ ರಾಗ. ಸಮ್ಮೇಳನ ಆರಂಭಕ್ಕೂ ಮುನ್ನವೇ ಸಾಹಿತಿಗಳಿಂದ ಆಕ್ಷೇಪ ವ್ಯಕ್ತವಾಗಿದೆ. ಮಂಡ್ಯದಲ್ಲಿ ಡಿಸೆಂಬರ್ 20ರಿಂದ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. 3 ದಿನಗಳ ಕಾಲ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ಕಸಾಪ ಅಧ್ಯಕ್ಷರು ಸಾಹಿತಿಗಳ ನಡುವೆ ಸಮನ್ವಯತೆ ಮೂಡಿಲ್ಲ. ಚಲುವರಾಯಸ್ವಾಮಿ ಅಧ್ಯಕ್ಷತೆಯಲ್ಲಿ ಸಾಹಿತಿಗಳ ಜೊತೆ ಸಭೆ ನಡೆಸಲಾಗಿದೆ. ಸಭೆಯಲ್ಲಿ ಸಚಿವರ ಮುಂದೆ ಅಧ್ಯಕ್ಷರ ಜೊತೆ ಮಾತಿನ ಚಕಮಕಿ ಉಂಟಾಗಿತ್ತು. ಒಮ್ಮತ ಮೂಡದ ಹಿನ್ನೆಲೆ ಗದ್ದಲದಲ್ಲೇ ಸಭೆ ಮುಕ್ತಾಯಗೊಂಡಿದೆ. ಕಸಾಪ ರಾಜ್ಯಾಧ್ಯಕ್ಷ ಮಹೇಶ್ ಜೋಶಿ ಮಾತಿಗೆ ಸಾಹಿತಿಗಳು ಅಪಸ್ವರವನ್ನು ಎತ್ತಿದ್ದಾರೆ. ರಾಜ್ಯಾಧ್ಯಕ್ಷರ ಭಾಷಣವನ್ನು ಮೊಟಕುಗೊಳಿಸಿ ಸಿಆರ್ಎಸ್ ಸಭೆಯನ್ನು ಅಂತ್ಯಗೊಳಿಸಿದರು. ನಿಮ್ಗಾಗ ಅವಮಾನ, ಸಾಹಿತ್ಯ ಪರಿಷತ್ಗಾಗ ಅವಮಾನ ಅಲ್ಲ. ಸಾಹಿತ್ಯ ಪರಿಷತ್ 600 ರೂಪಾಯಿ ಇದುವರೆಗೂ ಇತಿಹಾಸದಲ್ಲಿ ಯಾರೂ ಮಾಡಿಲ್ಲ. ಯಾಕೆಂದ್ರೆ ಓಡಿ ಸರ್ಕಾರಿ ನೌಕರಿಗೆ ಬೇಕು. 600 ರೂಪಾಯಿ ಕೊಟ್ಟು ಪ್ರತಿನಿಧಿ ಶುಲ್ಕ ಹಾಕ್ತಾರೆ. ಜನಸಾಮಾನ್ಯರು 600 ರೂಪಾಯಿ ಕೊಟ್ಟು ಬರೋದು ಹೆಂಗೆ? ಆದ್ರಿಂದ ದಯಮಾಡಿ ಪ್ರತಿನಿಧಿ ಶುಲ್ಕವನ್ನ ಇಳಿಕೆ ಮಾಡ್ಬೇಕು ಸರ್. ಹಿಂದೆ ಹೆಂಗೆ 300 ರೂಪಾಯಿ ಇತ್ತು, ಆ 300 ರೂಪಾಯಿ ಪ್ರತಿನಿಧಿ ಶುಲ್ಕಕ್ಕೆ ಇಳಿಸ್ಬೇಕು ಸರ್. ಸರ್ಕಾರನೂ ಕೂಡ ದುಡ್ಡು ಕೊಡ್ತಾ ಇದೆ. ಹಂಗಾಗಿ ದಯಮಾಡಿ ಪ್ರತಿನಿಧಿ ಶುಲ್ಕ ಹೆಚ್ಚಳ ಆಗೋದು ಬೇಡ. ನಮಸ್ಕಾರ. ಕೃಷ್ಣ ಸಾಹಿತ್ಯ ಸಮ್ಮೇಳನ ನಡೆಯುತ್ತೆ. ಒಂದು ಬೇಡಿಕೆ, ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಕೃತಿಗಳನ್ನು ಹೊರಗಡೆ ತರ್ತಾ ಇದ್ದೀರಿ, ಅದು 80 ಪುಟಗಳಿಗೆ ಸೀಮಿತ ಮಾಡಬೇಡಿ. ಒಂದು. ಎರಡನೆಯದು, ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನೆ ಮಾಡಿರೋ ಪ್ರಾಸಂಗಿಕವಾಗಿ ಮಾತಾಡಿದ್ದಾರೆ. ಸಾಹಿತ್ಯ ಸಮ್ಮೇಳನದ ಸಾಹಿತಿಗಳೇ ಆಗಿರಬೇಕು. ನಿಮ್ಮ ಮೂಲಕ ಕೇಂದ್ರ ಸಮಿತಿಗೆ ಆ ಒತ್ತಡವನ್ನು ಹಾಕ್ತೇವೆ. ಸಾಹಿತಿಗಳು ಅಲ್ಲದೇನೆ ಕೇವಲ ಬರಹಗಾರನ ಸಾಹಿತಿಗಳನ್ನ ಮಾಡಿದ್ರೆ ಮಂಡ್ಯ ಒಪ್ಕೊಳ್ಳಲ್ಲ. ಒಂದು ಸ್ಪಷ್ಟವಾಗಿ ನಿಮ್ಮ ಮೂಲಕ ಅವ್ರಿಗೆ ಹೇಳ್ಬೇಕು, ನೀವೇ ಹೇಳ್ಬೇಕು. ಮತ್ತೆ ನಿಮ್ಗಾಗ ಅವಮಾನ, ಸಾಹಿತ್ಯ ಪರಿಷತ್ಗಾಗ ಅವಮಾನ ಅಲ್ಲ. ಸಾಹಿತ್ಯ ಪರಿಷತ್ ಬಗ್ಗೆ ನಮ್ಗೆ ಗೌರವ ಇದೆ. ನಿಮ್ಮ ಧೋರಣೆ ತಿರುಗದೆ ಸರ್ವಾಧಿಕಾರಿ ಮನೋಭಾವನೆ ಅಭಿಪ್ರಾಯ ಸ್ವೀಕರಿಸಿ ನಾವೇನು ಮಾಡೋದಿಲ್ಲ. ಸಹಕಾರ ಕೊಡ್ತೇವೆ, ವಿಶ್ವಾಸ ಮಾಡಿ.